ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಇಸ್ರೇಲ್ ಇರಾನ್ ಕದನ ವಿರಾಮವೋ ಟ್ರಂಪ್ ಅವರ ಲವ್ ಡಿಸಪಾಯಿಂಟ್ಮೆಂಟೋ? ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಹಾಗೂ ಇರಾನ್ ದೇಶಗಳ ನಡುವಿನ ಸಂಘರ್ಷಗಳನ್ನು ತಾವೇ ನಿಲ್ಲಿಸಿದ್ದಾಗಿ ಹೇಳಿ ಮುಜುಗರಕ್ಕೆ ಒಳಗಾಗಿದ್ದಾರೆ. ಹೀಗಾಗ್ತಾ ಇರುವಂಥದ್ದು ಇದೇ ಮೊದಲಲ್ಲ. ಇಸ್ರೇಲ್ ಇರಾನ್ ಕದನ ವಿರಾಮ 2025 ಮಾತ್ರವಲ್ಲ, ಭಾರತ ಪಾಕ್ ಕದನ ವಿರಾಮ ಹಾಗೂ ಗಾಜಾ ಸಂಘರ್ಷದ ವಿಚಾರದಲ್ಲಿ ಟ್ರಂಪ್ ಅವರ ಹೇಳಿಕೆಗಳನ್ನು ಆಯಾ ದೇಶಗಳೇ ಅಲ್ಲೆಗೆಳೆದಿತ್ತು. ಅಬ್ರಹಾಂ ಒಪ್ಪಂದ ಮತ್ತು ಕೊಸೊವೊ ಸರ್ಬಿಯಾ ವಿವಾದದಲ್ಲೂ ಕೂಡ ಟ್ರಂಪ್ ಅವರ ಹಕ್ಕುಗಳನ್ನು ಇತರೆ ರಾಷ್ಟ್ರಗಳು ನಿರಾಕರಿಸಿದೆ. ಪಾಪ ಕಣ್ರಿ, ಹೀಗಾಗಬಾರ್ದಾಗಿತ್ತು. ಟ್ರಂಪ್ ಅವರು ಯಾವಾಗ ಎರಡು ದೇಶಗಳ ನಡುವಿನ ಕದನವನ್ನು ನಾನೇ ನಿಲ್ಲಿಸಿದ್ದೀನಿ ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾರೋ ಅವಾಗೆಲ್ಲ ಅವರಿಗೆ ಕ್ರೆಡಿಟ್ ತಗೊಳ್ಳೋದಕ್ಕೆ ಬೇರೆಯವರು ಬಿಡ್ತಾನೇ ಇಲ್ಲ. ಬೇಕಾದರೆ ನೀವೇ ನೋಡಿ. ಹಾಗೋ ಹೀಗೋ ಕಷ್ಟಪಟ್ಟು 12 ದಿನಗಳ ಇಸ್ರೇಲ್ ಇರಾನ್ ಯುದ್ಧಕ್ಕೆ ಬ್ರೇಕ್ ತರುವಲ್ಲಿ ಯಶಸ್ವಿಯಾದೆ ಅಂತ ಹೇಳಿ ಟ್ರಂಪ್ ಹೇಳಿಕೆ ಕೊಟ್ಟಿದ್ದೇ ತಡ. ಅತ್ತ ಇರಾನ್ ದೇಶದ ಪರಮೋಚ್ಚ ನಾಯಕ ಖಮೇನಿ ಅಧಿಕೃತ ಪ್ರಕಟಣೆಯನ್ನ ಕೊಡ್ತಾರೆ. ಟ್ರಂಪ್ ಅವರೇ ಕದನ ವಿರಾಮ ಘೋಷಣೆ ಮಾಡಿ ಅಂತ ಹೇಳಿ ಪರಿಪರಿಯಾಗಿ ಬೇಡಿಕೊಂಡಿದ್ರು. ಹಾಗಾಗಿ ಇರಾನ್ ಇಸ್ರೇಲ್ ವಿರುದ್ಧ ಕದನ ವಿರಾಮ ಘೋಷಣೆ ಮಾಡೋದಕ್ಕೆ ಮುಂದಾಗಿದೆ. ಆದರೆ ಕದನ ವಿರಾಮ ಇನ್ನೂ ಕೂಡ ಅಧಿಕೃತ ಆಗಿಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಟ್ರಂಪ್ ಅವರಿಗೆ ಶೇಪೌಟ್ ಮಾಡಿದ್ದಾರೆ ಖಮೇನಿ. ಭಾರತ ಪಾಕ್ ಕದನ ವಿರಾಮದಲ್ಲೂ ಕೂಡ ಇದೇ ರೀತಿಯಾಗಿ ಆಗಿತ್ತು. ಪಾಪ ಟ್ರಂಪ್ ಅವರಿಗೆ ಪದೇ ಪದೇ ಹೀಗಾಗ್ತಾ ಇದೆ. ಇದೇ ಏಪ್ರಿಲ್ ಅಲ್ಲಿ ನಡೆದಿದ್ದಂಥ ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಭಾರತ ಪಾಕಿಸ್ತಾನದಲ್ಲಿರುವಂಥ ಉಗ್ರರ ನೆಲೆಗಳ ಮೇಲೆ ದಾಳಿಯನ್ನು ನಡೆಸಿತ್ತು. ಅತ್ತ ಪಾಕಿಸ್ತಾನದಿಂದಲೂ ಕೂಡ ಒಂದಿಷ್ಟು ಕ್ಷಿಪಣಿಗಳು ಭಾರತದ ಕಡೆಗೆ ಬಂದಿದ್ದು ಅಂತಾನೆ ಹೇಳಬಹುದು. ಆದರೆ ಇದೆಲ್ಲವೂ ಕೂಡ ಭಾರತ ಪ್ರವೇಶಿಸುವುದಕ್ಕೂ ಮೊದಲು ಗಡಿಯಲ್ಲೇ ಟುಸ್ ಅಂತ ಫೇಲ್ಯೂರ್ಗಳಾಗೋಗಿತ್ತು. ಇದರ ಬೆನ್ನಲ್ಲೇ ಪಾಕಿಸ್ತಾನ ಇನ್ನು ತನ್ನ ಆಟ ನಡೆಯೋದಿಲ್ಲ ಅಂತ ಹೇಳಿ ತಿಳಿದುಕೊಂಡು ಅದರ ಸೇನಾಧಿಕಾರಿಯ ಮೂಲಕವಾಗಿ ಭಾರತದ ಮುಂದೆ ಕದನ ವಿರಾಮ ಪ್ರಸ್ತಾಪವನ್ನ ಇಟ್ಟಿತ್ತು. ಇದಕ್ಕೆ ಭಾರತ ಒಪ್ಪುವ ಮೊದಲೇ ಟ್ರಂಪ್ ಅವರು ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮ ಘೋಷಿಸಿ ಬಿಟ್ಟಿದ್ರು. ಆನಂತರ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಕದನ ವಿರಾಮಕ್ಕೆ ಭಾರತ ಪಾಕಿಸ್ತಾನವೇ ಕಾರಣ, ಯಾವುದೇ ಬಾಹ್ಯ ಶಕ್ತಿ ಅಂದರೆ ಅಮೆರಿಕ ಕಾರಣ ಅಲ್ಲ ಅಂತ ಹೇಳಿ ಶಾಲು ಸುತ್ತಕೊಂಡು ಟ್ರಂಪ್ ಕಡೆಗೆ ಬೀಸಿದಾಗ ಟ್ರಂಪ್ ಮುಜುಗರಕ್ಕೆ ಒಳಗಾಗಿದ್ರು. ಇವೆರಡೇ ಅಷ್ಟೇ ಅಲ್ಲ, ಕದನ ವಿರಾಮಗಳನ್ನು ಅಥವಾ ಭುಗಿಲೆದ್ದಿದ್ದ ಅಸಮಾಧಾನಗಳನ್ನು ಶಮನಗೊಳಿಸಿದ್ದು ನಾನೇ ಅಂತ ಹೇಳಿ ಮುಜುಗರಕ್ಕೆ ಒಳಗಾಗಿದ್ದಂತಹ ಅದೆಷ್ಟೋ ಘಟನೆಗಳು ಕೂಡ ಈ ಹಿಂದೆ ನಡೆದಿದೆ. ಗಾಜಾ ಕದನ ವಿರಾಮದ ಕ್ರೆಡಿಟು ಬರಲಿಲ್ಲ. ಕಳೆದೊಂದು ವರ್ಷದಿಂದ ಇಸ್ರೇಲ್ ಹಮಾಸ್ ಉಗ್ರರ ನಡುವಿನ ಯುದ್ಧದ ಆನಂತರ ಇಸ್ರೇಲ್ ಸೇನೆ ಪ್ಯಾಲೆಸ್ತೀನಿಯನ್ನರ ಗಾಜಾ ಪ್ರಾಂತ್ಯದ ಮೇಲೆ ದಾಳಿಯನ್ನ ನಡೆಸ್ತಾ ಬಂದಿದೆ. ಇದೇ ಜನವರಿ ಮಾರ್ಚ್ನಲ್ಲಿ ಆ ಯುದ್ಧಕ್ಕೆ ಕದನ ವಿರಾಮವನ್ನು ಘೋಷಣೆ ಕೂಡ ಮಾಡಲಾಯಿತು. ಆದರೆ ಅದು ಅಮೆರಿಕಾದಲ್ಲಿ ಈ ಹಿಂದಿದ್ದ ಬೈಡೆನ್ ಸರ್ಕಾರದ ಪ್ರಯತ್ನದಿಂದ ಆಗಿರುವಂಥದ್ದು. ಆದರೆ ಜನವರಿ ಅಂತ್ಯಕ್ಕೆ ಟ್ರಂಪ್ ಅವರು ಅಮೆರಿಕಾದ ಅಧ್ಯಕ್ಷರಾಗಿ ಅಧಿಕಾರಕ್ಕೆ ಬಂದ ನಂತರ ಕದನ ವಿರಾಮ ಅಧಿಕೃತವಾಗಿ ಜಾರಿಯಾಗಿದ್ದರಿಂದ ಅದರ ಕ್ರೆಡಿಟ್ ಅನ್ನ ಕೂಡ ತಮ್ಮ ಹೆಸರಿಗೆ ಬರೆದುಕೊಳ್ಳೋದಕ್ಕೆ ಟ್ರಂಪ್ ಅವರು ಮುಂದಾಗ್ತಾರೆ. ಆದರೆ ಹಲವಾರು ರಾಜಕೀಯ ತಜ್ಞರು ಇದು ಬೈಡೆನ್ ಸರ್ಕಾರದ ಮಹತ್ವದ ಛಲ ಅಂತ ಹೇಳಿ ಬಣ್ಣನೆಯನ್ನ ಮಾಡಿದ್ರು. ಈಗಲೂ ಕೂಡ ಟ್ರಂಪ್ ಅವರು ಮುಜುಗರಕ್ಕೆ ಒಳಗಾಗಿರ್ತಾರೆ. ಅಬ್ರಹಾಂ ಅಕಾರ್ಡ್ಸ್ನಲ್ಲೂ ಕೂಡ ನಿರಾಸೆ ಉಂಟಾಗಿತ್ತು. ಈ ಹಿಂದೆ ಇಸ್ರೇಲ್, ಸೌದಿ ಅರೇಬಿಯಾ, UAE, ಬಹರೇನ್, ಸುಡಾನ್, ಮೊರಕ್ಕೋ ದೇಶಗಳ ನಡುವೆ ಸಮನ್ವಯತೆ ಸಾಧಿಸುವಂಥ ಉದ್ದೇಶದಿಂದ ಅಬ್ರಹಾಂ ಅಕಾರ್ಡ್ ಅಂದರೆ ಅಬ್ರಹಾಂ ಒಪ್ಪಂದಗಳು ಆ ದೇಶಗಳು ಜಾರಿಯಲ್ಲಿ ಗೊಳಿಸಿರುತ್ತೆ. ಅದನ್ನ ನಾನೇ ಮಾಡಿದ್ದು, ಆ ಐಡಿಯಾ ಕೊಟ್ಟಿದ್ದೆ ನಾನು ಅಂತ ಹೇಳಿ ಟ್ರಂಪ್ ಇಡೀ ಜಗತ್ತಿಗೆ ಹೇಳುವಂತೆ ಪುಂಗಿಯನ್ನ ಓದಿದ್ರು. ಆದರೆ ಇಸ್ರೇಲ್ ಬಿಟ್ಟು ಈ ಎಲ್ಲ ಒಪ್ಪಂದಗಳಲ್ಲಿ ಭಾಗಿಯಾಗಿದ್ದ ಉಳಿದೆಲ್ಲ ದೇಶಗಳು ಇದು ಇಲ್ಲ, ಈ ಒಪ್ಪಂದವು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಆಗಿರುವಂಥದ್ದು ಅಂತ ಹೇಳಿ ತಿಳಿಸಿತ್ತು. ಆಗಲೂ ಕೂಡ ಟ್ರಂಪ್ಗೆ ಭಾರಿ ಮುಖಭಂಗ ಆಗಿತ್ತು. ಕೊಸೊವೊ ಸರ್ಬಿಯಾ ದೇಶಗಳಿಂದಲೂ ಕೂಡ ಅಪಮಾನ. 2020ರಲ್ಲಿ ಆಗಿದ್ದಂಥ ಕೊಸೊವೊ ಸರ್ಬಿಯಾ ದೇಶಗಳ ನಡುವಿನ ಕದನ ವಿರಾಮ ಒಪ್ಪಂದ ಜಾರಿಯಾದಾಗಲೂ ಕೂಡ ಅದು ನನ್ನಿಂದಾನೇ ಆಗಿದ್ದು ಅಂತ ಹೇಳಿದ್ರು ಟ್ರಂಪ್. ಆದರೆ ಅದಕ್ಕೂ ಕೊಸೊವೊ ಸರ್ಬಿಯಾ ದೇಶಗಳು ನೋ ಅಂತ ಹೇಳಿತ್ತು. ಹೀಗೆ ಟ್ರಂಪ್ ಪುರಾಣದಲ್ಲಿ ಇಂತಹ ಹಲವಾರು ಡಿಸಪಾಯಿಂಟ್ಮೆಂಟ್ ಅಧ್ಯಾಯಗಳು ಕೂಡ ಇದೆ. ನಮ್ಮ ಸ್ನೇಹಿತರು, ಸಂಬಂಧಿಕರ ಸರ್ಕಲ್ನಲ್ಲೇ ಯಾರಿಗಾದರೂ ಒಳ್ಳೆಯದಾದರೆ ಅದು ನನ್ನಿಂದಾನೇ ಆಗಿದ್ದು, ನಾನೇ ಅವ್ರಿಗೆ ಐಡಿಯಾ ಕೊಟ್ಟಿದ್ದು ಅಂತ ಹೇಳಿ ಪುಕ್ಸಟೆಯಾಗಿ ಕ್ರೆಡಿಟನ್ನು ತೆಗೆದುಕೊಳ್ಳೋರು ಸಾಮಾನ್ಯವಾಗಿ ಇದ್ದೇ ಇರ್ತಾರೆ. ಹಾಗೆ ಅಂಥದ್ದೇ ಚಾಳಿ ಟ್ರಂಪ್ ಅವ್ರಿಗೂ ಕೂಡ ಇದೆ ಅಂತಲೇ ಹೇಳಬಹುದು. ಅಮೆರಿಕ ವಾಯುನೆಲೆಗಳ ಮೇಲೆ ಇರಾನ್ ದಾಳಿ. ಅಮೆರಿಕದ ವಾಯುನೆಲೆಗಳ ಮೇಲೆ ಇರಾನ್ ಮತ್ತೆ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಮುಂದಿನ 48 ಗಂಟೆಗಳಲ್ಲಿ ಮಧ್ಯಪ್ರಾಚ್ಯದಲ್ಲಿ ಮತ್ತಷ್ಟು ದಾಳಿಗೆ ಸಿದ್ಧತೆಗಳನ್ನು ನಡೆಸಿರುವಂಥ ಇರಾನ್ ಅಮೆರಿಕದ ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ದಾಳಿಗೆ ಪ್ರತ್ಯುತ್ತರವಾಗಿ ಇರಾನ್ನಿಂದ ಈ ದಾಳಿ ನಡೆಸಲಾಗ್ತಾ ಇರುವಂಥದ್ದು. ಇದಕ್ಕೂ ಮುನ್ನ ಇರಾನ್ ದೇಶದ ಪರಮಾಣು ಸ್ಥಾವರಗಳ ಮೇಲೆ ಇಸ್ರೇಲ್ ದಾಳಿಯನ್ನು ನಡೆಸಿತ್ತು. ಇರಾನ್ಗೆ ಟ್ರಂಪ್ ಧನ್ಯವಾದ.
ಕತಾರ್ ದೇಶದಲ್ಲಿರುವಂತಹ ಅಮೆರಿಕ ವಾಯುನೆಲೆಯ ಮೇಲೆ ಜೂನ್ 24ರ ಬೆಳಗಿನ ಜಾವ ಸುಮಾರಿಗೆ ಇರಾನ್ ಕ್ಷಿಪಣಿ ದಾಳಿಯನ್ನು ನಡೆಸಿದೆ. ಆದರೆ ದಾಳಿಗೂ ಮೊದಲೇ ಅಮೆರಿಕಕ್ಕೆ ಇರಾನ್ ಎಚ್ಚರಿಕೆ ಕೊಟ್ಟಿತ್ತು. ಹಾಗಾಗಿ ಇರಾನ್ಗೆ ಧನ್ಯವಾದ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದರು. ಇದರ ಬೆನ್ನಲ್ಲೇ ಇಸ್ರೇಲ್ ಇರಾನ್ ನಡುವೆ ಕದನ ವಿರಾಮ ಒಪ್ಪಂದವನ್ನು ಘೋಷಣೆಯನ್ನ ಮಾಡಲಾಯಿತು. ಟ್ರಂಪ್ ಅವರು ಪದೇ ಪದೇ ಯಾಕೆ ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಿದ್ದಾರೋ ಗೊತ್ತಿಲ್ಲ. ನಿಮಗೆ ಈ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ NCIB ಟೈಮ್ಸ್ ಮೀಡಿಯಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.